ನಿನಗೆ ಬೇಕಾದಾಗ ಎಲ್ಲವೂ ಹೇಳ್ಕೊಂತಿ. ನಿನ್ನಂಥ ಭ್ರಷ್ಟ ರಾಜಕಾರಣಿ ಯಾರೂ ಇಲ್ಲ. ನೀನು ಶಾಸಕ ಆಗಕ್ಕಿಂತ ಮುಂಚೆ, ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಿನ್ನ ಆಸ್ತಿ ಎಷ್ಟು ಗೊತ್ತಿದೆ ನಮಗೆ. ನಮಗೆ ಪತ್ರ ಬರೆಯಕ್ಕೆ ಬರಲ್ವಾ? ಇದೇ ಈ ತಿಂಗಳು 12ನೇ ತಾರೀಕು ನಾವು 200 ಜನ ಮುಖಂಡರುಗಳು ಸಭೆಯನ್ನು ಆಯೋಜನೆ ಮಾಡಿದ್ವಿ. ರಾಜ್ಯದ ಅಧ್ಯಕ್ಷರು 10ನೇ ತಾರೀಕು ನಮಗೆ ಕರೆ ಮಾಡಿರು, ಯಾವುದೋ ಸಭೆ ಮಾಡಬಾರ್ದು ಅಂತ ಹೇಳಿ ನಾವು ರದ್ದು ಮಾಡಿದ್ವಿ. ನೀವು ಸೇರಿದಷ್ಟು 3 ಮತ್ತೊಂದು. ನೀವು ಭಿನ್ನಮತೀಯರು ಉತ್ತರ ಕೊಡಿ. ನನಗಿಂತ 100 ನೋಟಿಸ್ ಬರ್ತಾವ, ನಾನು ಯಾವ್ದ್ರ ಮಗ ಅಲ್ಲ ಅಂತ ಹೇಳ್ದಲ್ಲಪ್ಪ. ಯಾಕಪ್ಪ ಉತ್ತರ ಬರದೆ ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ನೀನು? ನಾಚಿಕೆ ಆಗಲ್ವಾ? ಏನು ಟೀಕೆ ಮಾಡಿದೀನಿ ಅಜೆಂಡನ? ಕಾಂಗ್ರೆಸ್ ವಿರುದ್ಧ ಒಂದಾದ್ರೂ ಹೇಳಿಕೆ ಕೊಟ್ಟಿದೀಯಾ? ಹಿಂದುತ್ವ ಅಂತ ಹೇಳ್ತೀಯಲ್ಲ, ತೋರ್ಸೋಣ ನಿನ್ನ ಫೋಟೋಗಳು, ದಾಖಲೆ ಬಿಡುಗಡೆ ಮಾಡೋಣ. ಜಮೀರ್ ಹತ್ರ ಯಾಕೆ ಹೋಗಿದ್ದೆ? ಜಮೀರ್ ಹೋಗಿ ಆಲಿಂಗನೆ ಮಾಡ್ಕೊಂಡು 32 ಅಲ್ಲಿ ಕೆರೆದು ಬಿಟ್ಟು ಟೀ ಕುಡು ಬಂದೆ. ನಾಚಿಕೆಗಲ್ವ ನಿನಗೆ? ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ. ರಾಜಕಾರಣದಲ್ಲಿ ಪ್ರತಿಪಕ್ಷವಾಗಿ ನಾವು ಅದೀವಿ. ಈ ರಾಜ್ಯದ ಜನ ನಮಗೆ ಕೇಳ್ತಾ ಇದಾರೆ, ಭಾರತೀಯ ಜನತಾ ಪಾರ್ಟಿಲಿ ಏನಾಗ್ತದೆ? ಇವತ್ತು ಕಾಂಗ್ರೆಸ್ ಹೊಡೆದ ಮನೆ ಆಗಿದೆ, ಆಡಳಿತ ಪಕ್ಷ. ಅದನ್ನ ನಾವು ಎನ್ಕ್ಯಾಶ್ ಮಾಡೋದ್ರ ಅವ್ರ ವಿರುದ್ಧ ಹೋರಾಟ ಮಾಡುವುದರ ಬದಲಾಗಿ ದಿನಕ್ಕೊಂದು ಪಕ್ಷದ ಅಧ್ಯಕ್ಷ ವಿರುದ್ಧ ಹೇಳಿಕೆ ಕೊಡ್ತಿಲ್ಲ. ನಾಚಿಕೆ ಆಗಲ್ವ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ.